ಮಹಿಳಾ ಪ್ರಯಾಣಿಕರಿಗೆ ಹಾಗೂ ದುಡಿಯುವ ಲೇಡೀಸ್ ಕೈಗಳಿಗೆ ಇದು ಬೊಂಬಾಟ್ ನ್ಯೂಸ್. ಮಿಡ್ ನೈಟ್, ಲೇಟ್ ನೈಟ್ ಇಲ್ಲ, ಥಟ್ ಅಂತಾದ್ರೂ ಎಲ್ಲಾದ್ರೂ ಹೋಗಬೇಕು ಎಂದಾಗ ನಿಮಗೆ ಮಹಿಳಾ ಚಾಲಕರೇ ನಿಮ್ಮ ಜೊತೆಯಲ್ಲಿರ್ತಾರೆ. ಬ್ಯಾಡ್ ಟಚ್, ಅನ್ಕಂಫರ್ಟ್ ಫೀಲ್, ಪ್ರಾಣಮಾನದ ಆತಂಕವೇ ಬೇಡ. ಈಗ ಎಲ್ಲಾದ್ರೂ ತುರ್ತು ಸಂದರ್ಭದಲ್ಲೂ ಮಹಿಳೆಯರು ಹಾಯಾಗಿ, ನಿರ್ಭೀತಿಯಿಂದ, ನಿಷ್ಕಳಂಕದಿಂದ ಹಾಯಾಗಿ ಪ್ರಯಾಣಿಸಬಹುದು. ಇನ್ನು ದುಡಿಯೋ ಹೆಣ್ಣು ಮಕ್ಕಳು ನಿಮ್ಮ ಕಂಪನಿಯಲ್ಲಿ ಕಾಟ ಕಿರುಕುಳದ ಹಿಂದೆ ಬೇಸರವಾಗಿದ್ದೀರಾ? ಸ್ವಾವಲಂಬಿಗಳಾಗಿ ದುಡಿಯಬೇಕು ಎಂದವರಿಗೆ ಅಥವಾ ನಿಮಗೆ ಬರ್ತಾ ಇರುವಂತಹ ಸಂಬಳ ಸಾಕಾಗ್ತಾ ಇಲ್ವಾ? ನಿಮಗೆ ಬೈಕ್ ರೈಡಿಂಗ್ ಬರುತ್ತಾ? ಹಾಗಾದ್ರೆ ಈ ವರದಿಯನ್ನ ನೋಡಿ ಜಾಲಿಯಾಗಿ ದುಡೀರಿ. ಮಹಿಳಾ ಪ್ರಯಾಣಿಕರಿಗೆ ಊಬರ್ ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಟ್ಟಿದೆ. ಇಷ್ಟು ದಿನ ಮಹಿಳಾ ಪ್ರಯಾಣಿಕರಿಗೆ ಬೈಕ್ ಬುಕ್ ಮಾಡೋಕೆ ಹಿಂಜರಿತಾ ಇದ್ರು. ಎಲ್ಲಾದ್ರೂ ಹೋಗಿ ವಾಪಸ್ ಆಗುವಾಗ ಲೇಟ್ ನೈಟ್ ಆದ್ರೆ ಆಟೋ ಬುಕ್ ಮಾಡೋಕೆ ಭಯ ಆಗ್ತಾ ಇತ್ತು. ಇನ್ನು ರ್ಯಾಪಿಡೋ, ಸ್ಕೂಟಿ ರೈಡರ್ಸ್ ನಿಂದ ಮಹಿಳೆಯರಿಗಾದ ಸಮಸ್ಯೆಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಹೀಗಾಗಿ ಮಹಿಳೆಯರು ಸ್ಕೂಟಿ ಆಯ್ಕೆ ಮಾಡೋದು ಸ್ವಲ್ಪ ಕಡಿಮೆಯೇ. ಆದ್ರೆ ಇನ್ಮುಂದೆ ಮಹಿಳಾ ಪ್ರಯಾಣಿಕರಿಗೆ ಹಾಗೂ ದುಡಿಯುವವರು ಮಿಡ್ ನೈಟ್, ಲೇಟ್ ನೈಟ್ ಇಲ್ಲ, ಥಟ್ ಅಂತ ಎಲ್ಲಾದ್ರೂ ಹೋಗ್ಬೇಕು ಎಂದಾಗ ಅನ್ಕಂಫರ್ಟ್ ಫೀಲ್, ಪ್ರಾಣಮಾನದ ಆತಂಕ, ನಿಶ್ಚಿಂತೆಯಾಗಿ ಪ್ರಯಾಣಿಸಬಹುದು. ಹೌದು, ಈಗ ಮಹಿಳೆ ಚಾಲಕರನ್ನ ಊಬರ್ ಒದಗಿಸಿದೆ. ಮಹಿಳಾ ಪ್ರಯಾಣಿಕರನ್ನ ಗಮನದಲ್ಲಿಟ್ಟುಕೊಂಡು ಊಬರ್ ಮೋಟೋ ವಿಮೆನ್ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ರ್ಯಾಪಿಡೋ ಬೈಕ್ ರೈಡರ್ನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಆದಂತ ಘಟನೆ ಹಲವು ಬೆಳಕಿಗೆ ಬಂದಿತ್ತು. ಅಂತಹ ದುರ್ಘಟನೆಗಳಾದ ನಂತರ ಮಹಿಳೆಯರು ಎಲ್ಲಾದ್ರೂ ಪ್ರಯಾಣ ಮಾಡಬೇಕಾದಾಗ ಸ್ಕೂಟಿ ಆಪ್ಷನ್ ಸೆಲೆಕ್ಟ್ ಮಾಡೋದು ಕಡಿಮೆ. ಹಗಲಿನಲ್ಲೂ ಸ್ಕೂಟಿಯಲ್ಲಿ ರೈಡ್ ಮಾಡೋಕೆ ಹಿಂಜರಿಯೋದಕ್ಕೆ ಶುರುವಾಯಿತು. ಹೀಗಾಗಿ ಈ ಎಲ್ಲ ಅನಾಹುತಗಳನ್ನ ಮನದಟ್ಟು ಮಾಡಿರುವ ಊಬರ್ ಮಹಿಳೆಯರಿಗಾಗಿ ಈ ಸೇವೆಯನ್ನ ಆರಂಭಿಸಿದೆ. ಊಬರ್ ಮೋಟೋ ವಿಮೆನ್ ಸೇವೆ ಮೊದಲ ಬಾರಿಗೆ ಶುರುವಾಗಿದೆ. ಇದು ಮಹಿಳೆಯರಿಗೆ ಮಾತ್ರವಾಗಿದ್ದು, ದ್ವಿಚಕ್ರ ವಾಹನ ಸೇವೆಯು ಮಹಿಳೆಯರನ್ನ ಮಹಿಳಾ ಚಾಲಕರೊಂದಿಗೆ ಕನೆಕ್ಟ್ ಮಾಡುತ್ತದೆ. ಈ ಸೇವೆ ಮಹಿಳೆಯರ ಸುರಕ್ಷತೆ ಮತ್ತು ಅಗತ್ಯಗಳನ್ನ ಪೂರೈಸುವ ಭರವಸೆಯನ್ನ ನೀಡುತ್ತೆ. ಮಹಿಳಾ ಸವಾರರು ಮತ್ತು ಚಾಲಕರಿಂದ ಬಂದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಈ ಸೇವೆಯನ್ನ ಪ್ರಾರಂಭಿಸಲಾಗಿದೆ. ಮಹಿಳಾ ಚಾಲಕರೊಂದಿಗೆ ಸವಾರಿ ಮಾಡಲು ಆದ್ಯತೆ ನೀಡುವ ಮಹಿಳೆಯರಿಗೆ ಊಬರ್ ಮೋಟೋ ವಿಮೆನ್ ಸುರಕ್ಷಿತ, ಕೈಗೆಟುಕುವ ಮತ್ತು ಅನುಕೂಲಕರ ಆಯ್ಕೆಯಾಗಿದೆ ಎಂದು ಊಬರ್ ಹೇಳಿದೆ. ಊಬರ್ ಮೋಟೋ ವಿಮೆನ್ ಸೇವೆಗೆ ಈಗಾಗಲೇ 300ಕ್ಕೂ ಹೆಚ್ಚು ಮಹಿಳೆಯರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಊಬರ್ನಲ್ಲಿ ಮಹಿಳಾ ಚಾಲಕಿಯರು ಮಹಿಳೆಯರನ್ನ ಬಿಟ್ಟು ಬೇರೆ ಪ್ರಯಾಣಿಕರನ್ನ ಕೂಡ ಬೈಕಿನಲ್ಲಿ ಕರೆದೊಯ್ಯಬಹುದು. ಆ ಸಮಯದಲ್ಲಿ ಅವರು ವಿಮೆನ್ ಓನ್ಲಿ ಎನ್ನುವ ಆಯ್ಕೆಯನ್ನ ಆಫ್ ಮಾಡಿಕೊಳ್ಬೇಕು. ಬೆಂಗಳೂರಿನ ಎಲ್ಲ ಪ್ರಮುಖ ಭಾಗಗಳಲ್ಲಿ ಊಬರ್ ಮೋಟೋ ವಿಮೆನ್ ಸೇವೆ ಲಭ್ಯವಾಗಲಿದೆ. ಊಬರ್ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆಯನ್ನ ಬರದಂತೆ ಮಾನಿಟರ್ ಮಾಡುತ್ತದೆ. ಅಗತ್ಯವಿದ್ದಾಗ ಸಹಾಯವನ್ನ ಒದಗಿಸುತ್ತದೆ. ಮಹಿಳಾ ಸವಾರರು ಮತ್ತು ಚಾಲಕರು ಊಬರ್ನ 24x7 ಸುರಕ್ಷಿತ ಸಹಾಯವಾಣಿ ಸಹಾಯವನ್ನ ಪಡೆಯಬಹುದಾಗಿದೆ. ದುಡಿಯೋ ಹೆಣ್ಣು ಮಕ್ಕಳು ಕಂಪನಿಯಲ್ಲಿ ಕಾಟ, ಕಿರುಕುಳದಿಂದ ಬೇಸರವಾಗಿರೋ ಪ್ರಕರಣ ಸಾಕಷ್ಟಿದೆ. ಹೀಗಾಗಿ ಕೆಲಸ ಬಿಟ್ಟು ಮನೆಯಲ್ಲೇ ಇರೋ ಅದೆಷ್ಟೋ ಪ್ರಸಂಗಗಳು ನಮಗೆ ಗೊತ್ತೇ ಇದೆ. ಆದ್ರೆ ಈಗ ನೀವು ಸ್ವಾವಲಂಬಿಗಳಾಗಿ ದುಡಿಯೋ ಕಾಲ ಕೂಡಿ ಬಂದಿದೆ. ನಿಮಗೆ ಬೈಕ್ ಓಡಿಸೋಕೆ ಬಂದ್ರೆ ಸಾಕು, ನೀವು ಊಬರ್ನಲ್ಲಿ ಕೆಲಸ ಮಾಡಿಕೊಂಡು ಜಾಲಿಯಾಗಿ ದುಡಿಯಬಹುದು. ಊಬರ್ ಬೈಕ್ ರೈಡಿಂಗ್ ನಲ್ಲಿ ಆಸಕ್ತಿ ಹೊಂದಿದ್ದು ಅದಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆ ನಿಮ್ಮ ಬಳಿ ಇದ್ರೆ ನೀವು ಕೂಡ ಊಬರ್ ಜೊತೆಗೆ ಕೈ ಜೋಡಿಸಬಹುದು. ಕಂಪನಿಯ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಕೆಲಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದು. ಮಹಿಳಾ ಚಾಲಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು, ಅವರಿಗೆ ಇನ್ನಷ್ಟು ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಯೋಜನೆಯನ್ನ ಮುಂದಿನ ವರ್ಷ ವಿಸ್ತರಿಸುವ ಆಲೋಚನೆ ಇದೆ ಎಂದು ಊಬರ್ ಮಾಹಿತಿಯನ್ನ ನೀಡಿದೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸ್ವಾವಲಂಬಿಯಾಗಿ ದುಡಿಯಲು ನಾನಾ ಕಾರ್ಯಗಳು ಜಾರಿಯಾಗ್ತಾ ಇದೆ. ಅದರಲ್ಲಿ ಊಬರ್ ಮೋಟೋ ವಿಮೆನ್ ಕೂಡ ಒಂದಾಗಿದೆ. ಇದರಿಂದ ಮಹಿಳೆಯರು ಯಾವುದೇ ಮುಜುಗರವಿಲ್ಲದೆ ಆರಾಮವಾಗಿ ರಾತ್ರಿ ಹೊತ್ತು ಕೆಲಸಗಳಿಗೆ ಹಾಗೂ ಮನೆಗೆ ಪ್ರಯಾಣಿಸಬಹುದಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53,
ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.